ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಬ್ರಿಟಿಷರು ಭಾರತವನ್ನು ಆಳ್ಬೇಕು ಆಳಬಾರ್ದ ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು ಒಟ್ಟಾಗಿ ಅಂತ ಒಟ್ಟಾಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಇವತ್ತಿನ ದಿವಸ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಸ್ತಕ್ಕಂಥ ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರ ತಪ್ಪುಗಳನ್ನು ಮಾಡಿದ್ರೆ ವಿರೋಧ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಅದರದೆಲ್ಲ ಇರ್ತದೆ. ಯಾವುದಾದ್ರೂ ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ ನಮ್ಮ ರಾಜ್ಯಕ್ಕೆ, ನಮ್ಮ ಜನರ ಪರವಾಗಿ? ಸರ್, ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟನ ಮಾಡಿಲ್ಲ ಅಂದರೆ ಅಲ್ಲ, ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರಬೇಕಾ ಸರ್? ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ನನ್ನ ಹೋರಾಟ ಏನು ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರೋಂಥ ಒಂದು ಅದ್ಭುತವಾದ ಸಮಾಜ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಅಲ್ವಲ್ಲ ಸರ್? ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು, ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳು ಗಲಾಟೆ ಮಾಡ್ತಾರೆ, ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ಎಲ್ಲರೂ ರಾಜಗಳಾಗಲ್ಲ ಸರ್, ಎಲ್ಲ ರಾಜರಾಗ. ಪ್ರಜಾಪ್ರಭುತ್ವ ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟ ನಡೀತ್ರಿ, ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಹೋರಾಟಪ್ಪ, ಅದು ಕರೆಕ್ಟು. ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ, ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದವ್ರು ಹೇಳೋದು. ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರು ಹೋರಾಡುವ ಅವಶ್ಯಕತೆ. ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಹೇಳಿ, ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನು ಆಳ್ಬೇಕು ಆಳಬಾರ್ದ ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು ಒಟ್ಟಾಗಿ ಅಂತ ಒಟ್ಟಾಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ, ನನ್ನ ಅಭಿಪ್ರಾಯ, ಒಬ್ಬ ನಾಯಕ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು. ಪಕ್ಷಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ. ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ನ ಎತ್ತಿ ನಿಂತ್ಕೊಂತಾನೆ ಅವನು, ಸ್ಟಾರ್ಟ್ ಅವನೊಬ್ಬ ನಾಯಕ ಹಾಕೊಟ್ಟಿರ್ತಾನೆ ಸರ್. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕು ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡಬೇಕು ಸರ್. ಕರೆಕ್ಟಾ ಸರ್? ಸರ್, ಅವಾಗ ಅವ್ನು ಕರಪ್ಟ್ ಆಗಕ್ಕೆ ಸಾಧ್ಯನಾ ಸರ್? ಅಲ್ವಾ? ಟ್ರಾನ್ಸ್ಪರೆನ್ಸಿ ಬರ್ಬೋದು. ಪ್ರತಿಯೊಂದು ಕಂಪ್ಲೇಂಟು CCTV ಕ್ಯಾನೋ ಪೊಲೀಸ್ ಸ್ಟೇಷನ್ಲಿಟ್ಟು ಸರ್, ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್? ಏನಾದರೂ ಒಂದು ಸಮಸ್ಯೆ ಬಂದು ನಾನು ಯಾವುದಾದ್ರು ಒಂದು ಇಲಾಖೆ ಹತ್ರ ಹೋದಾಗ ನನ್ನನ್ನೇ ಅಲ್ಲಿಂದ ನನಗೆ ಓಡಿಸ್ತಾರೆ ವಿನಃ ಅದಕ್ಕೆ ಸರಿಯಾದ ಪರಿಹಾರ ಕೊಡೋದಿಲ್ಲ. ನಾನೊಬ್ಬನೇ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟೇ ಹೋರಾಡಿದ್ರು ಕೂಡ, ಎಷ್ಟೇ ಕೇಳ್ಕೊಂಡ್ರು ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಅವಾಗ ನಾನು ಏನು ಮಾಡ್ಬೇಕು ಸರ್ ಹೇಳಿ? ನಾನೇನು ಮಾಡಬೇಕು? ವಿಚಾರಕ್ಕೆ ಓಟ್ ಹಾಕಿ ಅಷ್ಟೇ. ಓಟ್ ಹಾಕೋದು ನೆಕ್ಸ್ಟ್ ಸಮಸ್ಯೆಗೆ ಏನು ಮಾಡಬೇಕು? ನೀವು ವಿಚಾರಕ್ಕೆ ಫಸ್ಟ್ ಕೆಲಸ ಮಾಡ್ಬೇಕಂದ್ರೆ ನೀವು ವಿಚಾರಕ್ಕೆ ಓಟ್ ಹಾಕಿ. ಓಟನ್ನು ಹಣಕ್ಕೆ ಮಾರ್ಕೊಂಬೇಡಿ, ಜಾತಿ ಧರ್ಮಕ್ಕೆ ಓಟ್ ಹಾಕ್ಬೇಡಿ, ಯಾವ ಪಕ್ಷ ಅಂತ ಓಟ್ ಹಾಕ್ಬೇಡಿ, ಯಾವ ನಾಯಕ ಅಂತ ಓಟ್ ಹಾಕ್ಬೇಡಿ. ಇದಾಗತ್ತಾ? ಹೌದು. ಆಗುತ್ತಾ? ಹೆಂಗ್ ಆಗುತ್ತಾ ಹೇಳಿ ನೀವು? ಆಗುತ್ತೆ. ಮಾಡಿ. ಮತ್ತೆ ನಾನು ಹೇಳ್ತಿರೋದು ಮತದಾರರು ಪ್ರಭುತ್ವ ಬರಬೇಕು, ಮತದಾರರ ಜವಾಬ್ದಾರಿ ತೊಗೊಬೇಕು ಅನ್ನೋದು ಅಷ್ಟೇ ಸರ್ ನಂದು. ಪ್ರಜಾಕೀಯ ಚಿಹ್ನೆ ಮೇಲೆ 120 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಂಡಿಡೇಟ್ಗಳನ್ನು ಜನನೇ ಆರಿಸಬೇಕು ಅಂತ ನೀವು ಹೇಳೋದು. ಹೌದು. ಮುಂಚೆನೇ ಪ್ರಜಾಕೀಯದ ಅಭ್ಯರ್ಥಿಯನ್ನು ಆಗಬೇಕು ಅಂತ ಜನ ಆರಿಸಬೇಕು. ಹೌದು ಸರ್. ಓಕೆ, ಅದಾದ ನಂತರ ಆತ ಚುನಾವಣಾ ಖರ್ಚು ಅಂತ ಒಂದಷ್ಟು ಮಾಡಬೇಕಲ್ಲ? ಏನು ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ. ಬರೀ 9 ಪಾಯಿಂಟ್ನ ಹೇಳ್ಕೊಂಡು ಹೋಗ್ಬೇಕು ಸರ್ ನಾವು. ನೋಡಿ, ಈ ಪಾಯಿಂಟ್ 9 ಪಾಯಿಂಟ್ಗೆ ಓಟ್ ಹಾಕಿ ನೀವು. ಯಾವ ವ್ಯಕ್ತಿ ನೋಡ್ಬೇಡಿ, ಪಕ್ಷ ನೋಡ್ಬೇಡಿ, ಯಾರನ್ನು ನೋಡ್ಬೇಡಿ. ಓಕೆ, ಇದೇ ಸಿದ್ಧಾಂತ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ಅವನಿಗೂ ಓಟ್ ಹಾಕಿ, ಪರವಾಗಿಲ್ಲ. ಓಕೆ, ಬಟ್ ನಿಮ್ಮ ಜವಾಬ್ದಾರಿ ತೊಗೊಬೇಕು ನೀವು. ನಿಮ್ಮ ಕ್ಯಾಂಡಿಡೇಟ್ ಹಿಂಗೆ ಹೇಳ್ಕೊಂಡು 9 ಪಾಯಿಂಟು ಅಂತಿರ್ತಾರೆ ಸರ್. ಅಲ್ಲಿ BJP ಅವರು, JDSನವರು, ಕಾಂಗ್ರೆಸ್ನವರು ಅದ್ದೂರಿ ಎಲೆಕ್ಷನ್ ಮಾಡ್ತಿರ್ತಾರೆ. ಮಾಡಲಿ ಸರ್, ಅದೇ ಅಟ್ರಾಕ್ಟಿವ್ ಆಗಿದ್ರೆ ಮಾಸ್ ಫಿಲಮ್ ಥರ ಅದನ್ನೇ ನೋಡಲಿ. ನಮ್ದು ಕ್ಲಾಸ್ ಫಿಲಮ್ ಹಾಕಿಲಿ. ಫೈನಲಿ ಎಷ್ಟು ಸ್ಥಾನ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಸರ್, ಗೆಲುವು ಇಲ್ವೇ ಅಲ್ಲ ಸರ್. ಇದು ನಾನು ಗೆಲ್ಬೇಕಂತ ಬಂದೇ ಇಲ್ಲ ಸರ್. ಇಲ್ಲಿ ಜನ ಗೆಲ್ಬೇಕು ಸರ್. ಅಲ್ಲ ಉಪೇಂದ್ರ, ಜನ ಗೆಲ್ಲೋದು ಅಂದರೆ ಉಪೇಂದ್ರ ಅವರು ಕೊಟ್ಟಂಥ ಚಿಂತನೆಯ ಆಧಾರದ ಮೇಲೆ ನಾನು ಮತ ತಗೊಂಡು ವಿಧಾನಸೌಧಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೇಕು. ಅದೇ ಅಲ್ವಾ ಜನ ಗೆಲ್ಲೋದು ಅಂದರೆ? ಹ್ಞೂ ಸರ್, ಜನ ಹೇಳಬೇಕು. ಎಷ್ಟು ಜನ ಬರ್ಬೋದು ಅಲ್ಲಿಗೆ ಸರ್? ಬರಬೇಕು ಸರ್. ಯಾವ್ಯಾವುದೋ ಹೋರಾಟ ಅಂತಾರಲ್ಲ ಸರ್, ಇದು ನಿಜವಾದ ಹೋರಾಟ ಆಗಬೇಕು. ನಮ್ಮ ಹೋರಾಟ ನನ್ನ ಪಕ್ಷದಿಂದ ನಿಂತ್ಕೊಂಡು ಅವನು ಕರೆಕ್ಟಾಗಿ ಹೇಳಿರೋ ಪ್ರಣಾಳಿಕೆ ಈಡೇರಿಸ್ತಿದ್ದಾಗ ನನ್ನ ಪಕ್ಷಕ್ಕೆ ಸಪೋರ್ಟ್ ಮಾಡಿರೋ, ನನ್ನ ಪಕ್ಷಕ್ಕೆ ಓಟ್ ಹಾಕಿರೋರು ಬಂದು ಗಲಾಟೆ ಮಾಡಬೇಕು, ಇನ್ನೊಬ್ಬರ ಮೇಲೆ ಗಲಾಟೆ ಮಾಡೋದಲ್ಲ. ಅದು ನಿಜವಾದ ಹೋರಾಟ. ವೈರಲ್ ಆಗೋದು ಬೇರೆ ವಿಷಯ ಅಲ್ಲ ಸರ್. ನಿಜವಾಳು ಸತ್ಯ ಅಂತ ಅನ್ಸಿದ್ರೆ, ನೀವು ಮನದಟ್ಟಾದರೆ ನೀವು 4 ಜನಕ್ಕೆ ಹೇಳ್ತಿರಲ್ಲ ಸರ್, ಅದು ಮಾತ್ರ ಬಲವಾಗಿ ಉಳ್ಕೊಳ್ಳೋದಿಲ್ಲ. ಬೇರೆ ಎಲ್ಲ ವೈರಲ್ ಆಗುತ್ತೆ, 4 ದಿನಕ್ಕೆ ಹೊಟ್ಟೋಗ್ಬಿಡುತ್ತೆ. ಇದು ನಿಧಾನ ಆಗ್ಬೋದು ಸರ್. 10 ವರ್ಷ ಅಲ್ಲ 20 ವರ್ಷ ಆಗ್ಬೋದು. ಬಟ್ ಒಂದಲ್ಲ ಒಂದಿನ ಇವತ್ತು ಯಂಗ್ಸ್ಟರ್ಸು ಕೇಳಿ, ನಿಮ್ಮ ಮಗಳೇ ಏನಮ್ಮ ಅಂದರು ನೋಡಿ, ಇಲ್ಲೇ ಸಾಕ್ಷಿ. ಅವ್ರ ಜೊತೆಲೇ ಬಂದ್ಬಿಟ್ಟು ಅವರು ಮಗಳು
ಸರ್ ನಾನು ನಿಮ್ಮ ಕಡೆ ಸರ್ ಅಂದರೆ ನನ್ನ ಕಡೆ ಅಂತ ಹೇಳಿಲ್ಲ ಅವರು ಸರ್, ನಾನು ಪ್ರಜಾಕೀಯದ ಕಡೆ ಅಂದರು. ನೋಡಿ ಯಂಗ್ಸ್ಟರ್ಸ್ ಅಲ್ವಾ, ಇಲ್ಲ ಬದಲಾವಣೆ ಬೇಕಾಗಿದೆ ದೇಶದಲ್ಲಿ. ಒಂದು ಅದೇ ಅಂದ್ರೆ ಸರ್, ಬದಲಾವಣೆ ರಾಜಕೀಯ ಅನ್ನೋದು- ಹೋಗ್ತಾ ಇರುವ ರೀತಿಯಲ್ಲಿ ಒಂದು ಬದಲಾವಣೆ ಅಂತ ಅದೇ ಸರ್, ಆ ಬೇಕಾಗಿದೆ. ಬದಲಾವಣೆ youngsters ಜಾಸ್ತಿ ಬೇಕಾಗಿದೆ. ಇಷ್ಟೊಂದು ಕಷ್ಟಕರದ್ದು ಅಂತ ಗೊತ್ತಿಲ್ಲ ಜನಕ್ಕೆ. ಬದಲಾವಣೆ ಅಂದ್ರೆ ಏನು ಗೊತ್ತಾ, ಹಿಂಗೆ ಇಟ್ಬಿಡೋದು ಅಂತ. ಅದು ನಾನಿಡಲ್ಲ, ಬೇರೆ ಅಂತಂದು ಹಿಂಗೆ ಇಟ್ಬಿಡ್ತಾನೆ, ಬದಲಾವಣೆ ಆಗೋಯ್ತು. ಬನ್ನಿ ಎಲ್ಲ ಸೇರ್ಕೊಂಡು ಹಿಂಗೆ ಇಡೋಣ ಅಂದರೆ ರೆಡಿ ಇಲ್ಲ. ನೀವು ಇಟ್ಟು ತೋರಿಸ್ರಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ನಾವು ಅಂತ. ಇದು ನನ್ನೊಬ್ಬನ ಕೈಲಿ ಆಗದೇ ಇರೋವಂಥ ವಿಷಯ. ಇದು ಎಲ್ಲರೂ ಸೇರ್ಕೊಂಡ್ರಾಗತ್ತೆ. ಇವಾಗ ರೈಟ್ ಟು ರೀಕಾಲ್ ಸರ್, ನಾನೊಬ್ಬ ಮಾಡೋಕ್ಕೆ ಸಾಧ್ಯನಾ ಸರ್ ಇದನ್ನು? ಒಂದು ಕ್ಷೇತ್ರದಲ್ಲಿ ಎಲ್ಲ ನಿಂತ್ಕೊಂಡು ನೋಡಿ, ನಮ್ಗೆ ಈ ಐಡಿಯಾಲಜಿಗೆ ನಾವು ಓಟ್ ಹಾಕಿದ್ದೀವಿ, ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿಲ್ಲ, ನಾವು ಯಾವುದೇ ಬೇರೆ ಈ 9 ಪಾಯಿಂಟ್ಗೆ ಓಟ್ ಹಾಕಿದ್ದೀವಿ ನಾವು, ಇವನು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಇವನ್ನ ಕೆಳಗೆ ಇಳಿಸ್ಬೇಕು ಅಂತ ನಾನೇ ಜನಗಳ ಜೊತೆ ಹೋಗಿ ಹೋರಾಟ ಮಾಡೋನು ಇಳಿಸಿದ್ವಿ ಅಂದ್ಕೊಳ್ಳಿ, ಅದು ಒಂದು ಸುದ್ದಿ ಆಗುತ್ತೆ ನ್ಯಾಷನಲ್ ಲೆವೆಲಲ್ಲಿ. ಡೆಫಿನೆಟ್ ಅಲ್ವಾ? ಅವಾಗ ಒಂದು ರೈಟ್ ಟು ರೀಕಾಲ್ ಬರುತ್ತೆ. ರೈಟ್ ಟು ರೀಕಾಲ್ ಬಂದಾಗ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ ಇಲ್ಲಿ ಕೆಲಸ ಮಾಡೋವಂಥವ್ರು. ಇದಷ್ಟೇ ಪ್ರಯತ್ನ ಅಷ್ಟೇ. ನನ್ನ ನಿಮ್ಮ ಕಾನ್ಸೆಪ್ಟ್ ನನಗೆ ಅರ್ಥ ಆಯಿತು ಸರ್, ಸಿದ್ಧಾಂತ ಅರ್ಥ ಆಯಿತು. ಹ್ಞೂ ಸರ್, ಇದು ತಪ್ಪ ಇದು ಅಂತ. ವೋಟ್ರ್ ಗೆಲ್ಬೇಕಲ್ವಮ್ಮ, ಈ ದೇಶ ಚೇಂಜ್ ಆಗಬೇಕಂದ್ರೆ ವೋಟ್ರ್ ಗೆಲ್ಬೇಕು ಸರ್. ಸರ್, ದೇಶ ಉದ್ಧಾರ ಆಗಬೇಕಂದ್ರೆ ಪ್ರತಿಯೊಬ್ಬ ವೋಟ್ರ್ ಉದ್ಧಾರ ಆಗಬೇಕಲ್ವ ಸರ್? ನಿಮ್ಮ ಥಾಟ್ಸ್ ಇದೆಯಲ್ಲ ಸರ್, ತುಂಬ ಚೆನ್ನಾಗಿದೆ. ಫಸ್ಟ್ ನಾವು ಚೇಂಜ್ ಆಗಬೇಕು, ಆಮೇಲೆ ಇಡೀ ಜಗತ್ತೇ ಚೇಂಜ್ ಆಗುತ್ತೆ ಅನ್ನೋ ಒಂದು ಥಾಟ್ ಇದೆಯಲ್ಲ, ಸೂಪರ್ ಸರ್. ಪ್ರಜಾಕೀಯ ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಕಾಂಗ್ರೆಸ್ಸು BJP ಕ್ಯಾಂಪೇನ್ ಮಾಡಿದ್ದಾರೆ ಆ್ಯಕ್ಚುಲಿ. ನಾನು ಇನ್ನಡುವೆ ಕೇಳ್ತಾ ಇದ್ದೀನಿ, ಏನು ಸಮಾಚಾರ ಅಂದರೆ, ಇಲ್ಲ ಪ್ರಜಾಕೀಯ ಬರಬೇಕು, ಒಂದು ಸ್ವಲ್ಪ ಚೇಂಜ್ ತರಲೇಬೇಕು. ಪ್ರಜಾಕೀಯ ಅಂತ ಸುಮ್ಮನೆ ಹೆಸರು ಚೇಂಜ್ ಮಾಡಿಲ್ಲ, ಗಿಮಿಕ್ಸ್ ಅಲ್ಲ, ಅದು ಪಕ್ಕ ಸ್ಟ್ರಾಂಗ್. ಅದು ಪ್ರಜಾಕೀಯಕ್ಕೆ ಓಟ್ ಹಾಕಿದ್ರೆ ನಾನು ಚೇಂಜ್ ತರ್ತೀನಿ ಅನ್ನಂಗಿದ್ರೆ ಮಾತ್ರ ಓಟ್ ಹಾಕಿ. ಯು ಆರ್ ಆನ್ಸರಬಲ್ ಫಾರ್ ಯುವರ್ ಡೆವಲಪ್ಮೆಂಟ್. ನಿಮ್ಮ ಓಟಿಗೆ ನೀವು ಆನ್ಸರಬಲ್. ಓಕೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮ